ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಮಾಲಯ ಪ್ರಾಂತ್ಯದಲ್ಲಿ ಅನೇಕ ಸಾಧು ಸಂತರು ವಾಸವಾಗಿದ್ದಾರೆ. ಆದರೆ ಅಲ್ಲಿ ಕೆಲವೊಮ್ಮೆ ಬೇರೆ ಬೇರೆ ಪ್ರಾಂತ್ಯಗಳಿಂದ, ವಿಭಿನ್ನ ಪ್ರಾಂತ್ಯಗಳಿಂದ ಹಲವು ಸಾಧು ಸಂತರು ಹಿಮಾಲಯಕ್ಕೆ ಭೇಟಿ ನೀಡುವುದು ನಡೆಯುತ್ತಾ ಇರುತ್ತದೆ. ಅಂತವರಲ್ಲಿ ಒಬ್ಬರು ದೇವರಾಹ ಬಾಬಾ. ದೇವರಾಹ ಬಾಬಾ ಒಬ್ಬ ಸಿದ್ಧ ಸಂತರು. ಅವರಿಗೆ ಎಷ್ಟು ವಯಸ್ಸಾಗಿತ್ತು ಅಂತನ್ನೋದು ಯಾರಿಗೂ ಸ್ಪಷ್ಟ ಇರಲಿಲ್ಲ. ಸಾಮಾನ್ಯ 70 ವರ್ಷ ವಯಸ್ಸಿನ ಮುದುಕನ ರೀತಿ ಕಾಣುತ್ತಿದ್ದ ಆ ವ್ಯಕ್ತಿ ಬಹುಕಾಲ ಬದುಕಿದ್ರು. ಕೆಲವರು ಹೇಳುವಂತೆ 100ಕ್ಕೂ ಅಧಿಕ ವರ್ಷ, ಇನ್ನು ಕೆಲವರು ಹೇಳುವಂತೆ 150ಕ್ಕೂ ಅಧಿಕ ವರ್ಷ, ಇನ್ನೂ ಕೆಲವರು ಹೇಳುವಂತೆ 200 ವರ್ಷ, 250 ವರ್ಷ, 900 ವರ್ಷ. ಹೀಗೆ ಅವರನ್ನ ಇಂಗ್ಲಿಷ್ನಲ್ಲಿ ಏಜ್ಲೆಸ್ ಸೈಂಟ್ ಅಂತ ಕರೀತಾರೆ. ಅಂದ್ರೆ ವಯಸ್ಸಿನ ಮಿತಿ ಇಲ್ಲದ ಸಂತ ಅಂತ. ಅಂತಹ ಒಬ್ಬ ವ್ಯಕ್ತಿಯವರು. ಅವರ ಮೂಲ ಹೆಸರು ಏನು, ಯಾವ ಊರಿನವರು, ಅದರ ಬಗ್ಗೆ ಸರಿಯಾದ ಸ್ಪಷ್ಟವಾದ ವಿವರಣೆ ಸಿಗೋದಿಲ್ಲ. ಆದರೆ ಅವರು ಉತ್ತರ ಪ್ರದೇಶದವರು ಅಂತನ್ನೋದು ಮಾತ್ರ ಗೊತ್ತು. ಉತ್ತರ ಪ್ರದೇಶದ ಯಾವುದೋ ಹಳ್ಳಿಯವರು. ದೇವರ ಅಂತನ್ನುವಂತ ಒಂದು ಕ್ರಮ ಬರುತ್ತೆ ಸರಯೂ ನದಿ ದಡದಲ್ಲಿ. ಅಲ್ಲಿ ಅವರು ಕುಟೀರವನ್ನ ಕಟ್ಟಿಕೊಂಡು, ಕುಟೀರ ಅಂತಂದ್ರೆ ಅವರು ಹೆಚ್ಚಾಗಿ ಮಚಾನಗಳನ್ನು ಅಂತ ಕರೀತಾರೆ. ಅಂದ್ರೆ 10-12 ಅಡಿಗಳ ಎತ್ತರದಲ್ಲಿ ಪೈನ್ ಮರದ ಕಂಬಗಳನ್ನು ನೆಟ್ಟು ಅದರ ಮೇಲೆ ಅಟ್ಟ ನಿರ್ಮಿಸಿಕೊಂಡು, ನಮ್ಮಲ್ಲಿ ಸಾಮಾನ್ಯ ಈ ಗದ್ದೆ ಮತ್ತು ಬೆಳೆ ಕಾಯೋದಕ್ಕೆ ರೈತರು ಮಾಳ ಅಂತ ಮಾಡಿರ್ತಾರೆ. ಆತರ, ಅಥವಾ ಈ ಮೊದಲು ಅನುಮತಿ ಇದ್ದ ಕಾಲದಲ್ಲಿ ಪ್ರಾಣಿಗಳನ್ನ ಬೇಟೆಯಾಡುವವರು, ಶಿಕಾರಿ ಮಾಡುವವರು, ಅಥವಾ ಕಾಡು ಪ್ರಾಣಿಗಳನ್ನ ಪತ್ತೆ ಹಚ್ಚುವವರು, ಹಿಡಿಯುವವರು, ಈ ತರದವರೆಲ್ಲ ಮಚಾನಗಳನ್ನು ಕಟ್ಕೊಳ್ತಿದ್ರು. ಅಂದ್ರೆ ಟ್ರೀ ಹೌಸ್ ಅಂತ ಕರಿತೀವಲ್ವ, ಹಾಗೆ ಮರದ ಮೇಲೇನೆ ಚಿಕ್ಕ ಒಂದು ಗುಡಿಸಲಿನ ರೀತಿಯಲ್ಲಿ ನಿರ್ಮಿತಿಯನ್ನು ಮಾಡಿಕೊಳ್ಳುವುದು. ಕುಳಿತುಕೊಳ್ಳೋದಕ್ಕೆ, ಮಲಗೋದಕ್ಕೆ, ಯಾವುದಕ್ಕೂ ಆಗಬಹುದು. ಇವರು 12 ಅಡಿಗಳ ಎತ್ತರದಲ್ಲಿ ಯಾವಾಗಲೂ ಸಾಮಾನ್ಯವಾಗಿ ಇರುತ್ತಿದ್ದು. ಅವರಿಗೆ ತುಂಬಾ ಭಕ್ತರಿದ್ರು, ಅಪಾರ ಸಂಖ್ಯೆಯ ಭಕ್ತರಿದ್ರು. ಅವರು ಹೋದಲ್ಲಿ ಅಂತಹ ಒಂದು ನಿರ್ಮಾಣವನ್ನು ಮಾಡಿಕೊಡ್ತಿದ್ರು. ಅವರು ಹೋದಲ್ಲೆಲ್ಲ ಹಾಗೇನೆ ಅವರು ನೆಲದ ಮೇಲೆ ಇರ್ತಾ ಇದ್ದಿದ್ದೇ ಕಡಿಮೆ. ಸ್ನಾನ ಮತ್ತು ಶೌಚಕ್ರಿಯೆಗಳಿಗಷ್ಟೇ ಅವರು ಕೆಳಗೆ ಬರ್ತಾ ಇದ್ದಿದ್ದು. ಅದು ಬಿಟ್ಟು ಮಿಕ್ಕಿದಂತೆ ಅವರು ಹಾಗೆ 4 ಕಂಬಗಳ ಮೇಲೆ ನಿರ್ಮಿಸಿದಂತ ಮಚಾನ್ನಲ್ಲಿ ಅಥವಾ ಮಾಳದಲ್ಲಿ ಅವರು ಇರ್ತಾ ಇದ್ರು. ಅವರು ದಿಗಂಬರ ಸ್ವರೂಪಿಗಳು, ಬಟ್ಟೆ ಧರಿಸ್ತಾ ಇರಲಿಲ್ಲ. ಮೃಗದ ಒಂದು ಚರ್ಮ ಅವ್ರ ಹತ್ರ ಇತ್ತು. ತೀರಾ ಅನಿವಾರ್ಯತೆ ಆದ್ರೆ ಅದನ್ನು ಮಾತ್ರ ಸುತ್ತಕೊಳ್ತಾ ಇದ್ರು. ಭಕ್ತರಿಗೆ ದರ್ಶನ ಕೊಡುವಾಗ ಮೇಲಿನ ಅರ್ಧ ಭಾಗ ಮಾತ್ರ ಕಾಣುವಂತೆ ಅವರು ಆ ಮಚಾನ್ನಲ್ಲಿ ಕುಳಿತುಕೊಳ್ತಿದ್ರು. ಅವರ ಮುಖ ಎದೆಯ ಭಾಗದವರೆಗೆ ಮಾತ್ರ ಕಾಣ್ತಾ ಇತ್ತು. ಕೈ ಎತ್ತಿ ಆಶೀರ್ವಾದ ಮಾಡ್ತಾ ಇದ್ರು. ಕೆಳಭಾಗವನ್ನು ಅವರು ತೋರಿಸ್ತಾ ಇರಲಿಲ್ಲ. ಸಾಮಾನ್ಯವಾಗಿ ಆ ಮಚಾನ್ನಲ್ಲಿ ಸುತ್ತ ಕಟ್ಟಿದ ಮರದ ಹಲಗೆ ಅಥವಾ ಅಂತ ಅಡ್ಡಪಟ್ಟಿಗಳಿಂದ ಕಾಣಿಸ್ತಾ ಇರಲಿಲ್ಲ ಕೆಳಗೆ ನಿಂತವರಿಗೆ. ಅವರ ಎದೆಯ ಭಾಗದವರೆಗೆ ಕಾಣಿಸ್ತಾ ಇತ್ತು, ಕೈಗಳು ಕಾಣಿಸ್ತಾ ಇತ್ತು. ವಿಶೇಷವೆಂದ್ರೆ ಅವರು ಆಶೀರ್ವಾದ ಮಾಡೋದು ಹಲವು ಸಲ ಕಾಲಿನಿಂದ ಆಗಿತ್ತು. ಕಾಲನ್ನೆತ್ತಿ ಆಶೀರ್ವಾದ ಮಾಡ್ತಾ ಇತ್ತು. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಇಂದಿರಾ ಗಾಂಧಿ, ಅಟಲ್ ಬಿಹಾರಿ ವಾಜಪೇಯಿ ಮೊದಲಾದ ಹಲವು ರಾಜಕೀಯ ನಾಯಕರು ಅವರ ಆಶೀರ್ವಾದವನ್ನು ಪಡೆದಿದ್ದಾರೆ. ಅವರು ಮಾತನಾಡೋದು ಕಡಿಮೆ, ಜನರೊಟ್ಟಿಗೆ ಹಾಗೆ ಮಧ್ಯದಲ್ಲಿ ಬಂದು ಬರಿತಾ ಇರಲಿಲ್ಲ, ಯಾರನ್ನೂ ಮುಟ್ಟಿಸಿಕೊಳ್ತಾ ಇರಲಿಲ್ಲ. ಮೇಲೆ ಹಾಗೆ ಇದ್ದು ಬಿಡ್ತಾ ಇದ್ರು. ಅಲ್ಲಿಂದ ದರ್ಶನ ಅಷ್ಟೇ. ಕೆಲವೊಮ್ಮೆ ಅಲ್ಲೂ ಕೂಡ ಹುದುಗಿದ್ರೆ, ಕೆಳಗಡೆ ಕುಳಿತುಕೊಂಡ್ಬಿಟ್ಟಿದ್ರೆ ಮಚಾನ್ನಲ್ಲಿ, ಅವರು ಕೆಳಗಡೆ ಇದ್ದವರಿಗೆ ಕಾಣಿಸ್ತಾ ಇರಲಿಲ್ಲ. ಅಲ್ಲಿ ಅಕ್ಕಪಕ್ಕದಲ್ಲಿ ಸುತ್ತಮುತ್ತ ಕಟ್ಟಿದಂತ ಒಂದು ಆ ಅಡ್ಡಪಟ್ಟಿಗಳಿಂದ ಕುಳಿತುಕೊಂಡಿದ್ದಾಗ ಕೆಳಭಾಗದಲ್ಲಿ ಭೂಮಿ ಮೇಲೆ ನಿಂತಂತ ಭಕ್ತರಿಗೆ ಅವ್ರ ದರ್ಶನ ಆಗ್ತಾ ಇರಲಿಲ್ಲ. ದರ್ಶನ ಅವ್ರಿಗೆ ಇಷ್ಟ ಬಂದಾಗ ಮಾತ್ರ ಕೊಡ್ತಿದ್ರು. ಅವರು ಎಲ್ಲ ಸಮಯದಲ್ಲಿ ದರ್ಶನ ಕೊಡ್ತಾ ಇರಲಿಲ್ಲ. ಅವ್ರ ಮನಸ್ಸಿಗೆ ದರ್ಶನ ಕೊಡಬೇಕು ಅಂತ ಇದ್ರೆ ದರ್ಶನ ಕೊಡ್ತಾ ಇದ್ರು, ಇಲ್ಲ ಅಂದ್ರೆ ದರ್ಶನ ಇಲ್ಲ ಅವತ್ತಷ್ಟೇ. ಸಾಮಾನ್ಯವಾಗಿ ದರ್ಶನ ಕೊಡ್ತಾ ಇದ್ರು. ಬಹುತೇಕ ಕಡೆಗಳಲ್ಲಿ ಅವ್ರು ದರ್ಶನ ಕೊಡ್ತಾ ಇದ್ರು. ಆದ್ರೆ ಆ ದರ್ಶನಕ್ಕಾಗಿ ಜನ ಸರದಿಯಲ್ಲಿ ನಿಲ್ಬೇಕಾಗ್ತಿತ್ತು. ಗಂಟೆಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ಇರ್ತಿತ್ತು. ಕೆಲವೊಮ್ಮೆ ಕೈ ಎತ್ತಿ ಅಥವಾ ಕಾಲೆತ್ತಿ ಆಶೀರ್ವಾದ ಮಾಡಿದ್ರೆ ಅವರ ಆಶೀರ್ವಾದ ಮಾಡಿದ ಆ ಡೈರೆಕ್ಷನ್ ನಲ್ಲಿ, ಆ ದಿಕ್ಕಿನಲ್ಲಿ ಕೆಲವೊಮ್ಮೆ ಹಣ್ಣುಗಳು, ಬೇರೆ ಬೇರೆ ವಿವಿಧ ಪದಾರ್ಥಗಳು ಅವರಿಂದ ಎಸೆಯಲ್ಪಟ್ಟಂತೆ ಹೋಗುತ್ತಿದ್ವು. ವಾಸ್ತವವಾಗಿ ಅವರೇ ಅದನ್ನು ಎಸೆತಾ ಇರಲಿಲ್ಲ. ಆದ್ರೆ ಅವರಲ್ಲಿನ ಆ ಒಂದು ಶಕ್ತಿ ಹಾಗೆ ಅದನ್ನ ಪ್ರಸಾದವಾಗಿ ಭಕ್ತರಿಗೆ ಕರುಣಿಸುತ್ತಿತ್ತು. ಭಕ್ತರು ಅದನ್ನ ಪಡೆದವರು ಕೃತಾರ್ಥರಾಗುತ್ತಿದ್ದರು, ತಮ್ಮ ಬದುಕು ಸಾರ್ಥಕ ಎಂದುಕೊಳ್ಳುತ್ತಿತ್ತು. ಹೀಗೆ ಈ ಸಂತ ಮೊದಲು ಸರಯೂ ನದಿ ತಟದಲ್ಲಿ ಇದ್ದವರು, ಆಮೇಲೆ ಅಲ್ಲಿ ಬಹಳ ಜನರ ಅಪೇಕ್ಷೆಯ ಮೇರೆಗೆ ಮಥುರಾಕ್ಕೆ ಬಂದರು. ಮಥುರಾದಲ್ಲಿ, ವೃಂದಾವನದಲ್ಲಿ ಹಲವು ಕಾಲ, ಅಂದ್ರೆ ಉಳಿದ ಕಾಲದಲ್ಲಿ ಅವರು ವೃಂದಾವನದಲ್ಲೇ ಇದ್ದರು. ಯಮುನಾ ನದಿಯ ತಟದಲ್ಲಿ ಮಚಾನ್ಗಳನ್ನ ತಯಾರಿಸಿಕೊಂಡು ಇರ್ತಿದ್ರು. ಶೌಚಕ್ರಿಯೆಗಳನ್ನು ಮುಗಿಸಿ ಸ್ನಾನ ಮಾಡಿ ಮತ್ತೆ ವಾಪಸ್ಸು ಮಚಾನಿಗೆ ಹೋದ್ರೆ ಮತ್ತೆ ಮರುದಿನವೇ ಅವರು ಕೆಳಗಡೆ ಬರೋದು. ಕೆಳಗಡೆ ಬರುವಂತಹ ಪ್ರಮೇಯ ಸಾಮಾನ್ಯವಾಗಿ ಇರ್ತಾ ಇರಲಿಲ್ಲ. ಅವರ ಮಾತುಗಳು ದರ್ಶನ ವೀಕ್ಷಕರಿಗೂ ಆಗಲಿ ಎನ್ನುವಂತ
ಒಂದು ಕಾರಣದಿಂದ ಇಲ್ಲೊಂದು ಪುಟ್ಟ ವಿಡಿಯೋ ತುಣುಕು, ಅದನ್ನು ನೋಡಿ. साथ में फोटो मत मिल रहा है। अच्छा बंद कर जाएंगे, बंद करो। हम बताइए कितना का वो अगर नजदीक आना चाहे आ सकता है। वो कहाँ जाए तो बाहू वो एक यही दूरी और लाने। ऐसा ले आ कोई है नहीं। बाबा जी आप अपने बारे में बताइए बाबा जी। ले आओ, दौड़ के ले आओ। बच्चा प्रश्न कायदे करोगे तो सब उत्तर देगा। हाँ पुस्तकों दो। हाँ यही में जी सब लेख है हमारे लेख। जी जी। और सुना जी। और ऐसे अपने बारे में का बताई कौन चीज जो पूछोगे वो बताइए। आप जो भी बताना चाहें बाबा जी, बचपन से अब तक का बचपन जी। अरे यहाँ बालापन है, जल से उत्पत्ति वाला गलफा नहीं दे देता। आप महाराज करवाओगे जो उनका हक करवाना। जोगी का बचपन होता ही नहीं है जी है पागल। दे दिया ग्रंथ दिया, वही में लिखा है, पढ़ नहीं लेती जी। पहले मिला था आपको जल से उत्पत्ति, मुझे कोई पहचानो पढ़िए। हाँ पढ़ा वही महाराज बता रहे हैं उसको पढ़ने के लिए। अच्छा न समझ में आवे जी हम पकड़ लेते हैं। अच्छा आप पढ़िए। समय कम है, अगर सूरज डूब जाएगा तो कोई शूटिंग नहीं हो पाएगी। ये सरकार कहते हैं कि सूर्यास्त हो जाने के बाद फिर हम उस मशीन में हम फोटो नहीं आएगा, आवाज नहीं आएगा, तो तो सरकार अब ले फोटो। हाँ तो अभी उपदेश हो जाए सरकार, वो तो पढ़ लेंगे बाद ये में। हम पढ़ लेंगे बाद में। मैं पढ़ ले। अच्छा तो सुना तो क्या बताओ आपके एक तो अब पिछली बार अवस्था की बात हुई थी तो आपने बताया था ईश्वरलीन है, तो वह ईश्वरलीन अवस्था है बच्चा। डॉक्टर राजेंद्र प्रसाद जो प्रेसिडेंट थे भारत के, उन्होंने ये कहा था जब वो 70 वर्ष के थे, तो उन्होंने कहा था कि जब वो बच्चे थे तब उन्होंने आपको उसी अवस्था में देखा था जिस अवस्था में। क्या सुन, ये सब कथाएं तो बहुत सी लंबी हैं। अब यही अपने मुंह से अपने वर्णन करे सब हम लिखल हुए। अच्छा सुन, तो यानी अवस्था कोई हमारे यहाँ पूछे तो बताए दे ईश्वरलीन। हाँ ईश्वरलीन। हाँ एक लोग बहुत उत्सुक हैं जानने के लिए कि आप वस्त्र नहीं पहनते, इसका क्या कारण है? सुना अरे भाई ये ना मेरीशाला है, कायदा है, और मामला ये है कि योग में उद्यान खींचते हैं, उद्यान बंद, तो उद्यान बंद होने रहता है तो जरा इससे आसान है भी कोनो प्रश्न खास तो है नहीं। वस्त्र की अवस्था पूछा तो ईश्वरलीन बताया। और वस्त्र में देख सुंदर मेरीशाला है। हाँ तो इतनी ठंड होती है, इतनी गर्मी होती है, तो उसमें आप कपड़े नहीं पहनते तो कैसे आप सहन करते हैं? तो मामूली चीज यही का पूछते है, ये कोनो प्रश्न है, ये तो बेकार का बात है। हाँ इसमें कोई विशेषता नहीं है। अवस्था जो पूछा तो बता दिया ईश्वरलीन अवस्था। और एक सृष्टिमय बीज मेका मुद्रा से खेचरी, एक देव निरालंबो एक अवस्था मनोमय। खेचरी मुद्रा होता है, वही कपाल कुहर में ले जाया जाता है, उससे अवस्था बढ़ जाती है। खेचरी मुद्रा दर्शन कराए है जी कि नहीं? पिछली बात वह जी भजन चल जाए कपाल कुहर जी देखे है जी। तब वह समझते। हाँ वो खेचरी मुद्रा है, सिद्ध खेचरी का महिमा है। आपके बारे में प्रसिद्ध है कि आप पतंजलि योग के ज्ञानी हैं, बहुत बड़े ज्ञानी। अष्टांग योग सिद्ध, हाँ यह लाइन है तो बता दिया सब। पतंजलि योग तो है, ये है अष्टांग योग सिद्ध। हाँ लहर
आप कहते हैं कि बहुत मामूली बात है कि वस्त्र बिना पहने सहन करना गर्मी सर्दी, लेकिन सबके लिए मामूली बात नहीं है और कोई दुनिया में ऐसा नहीं है। लाइन है, जोग है। अरे है सुन, रात चलावे सूरज के दिन चलावे चंद, असो जोगी भरपूर है लहे अमर पद सोए। रात के समय में सूर्य स्वर चलावे और दिन में चंद्र स्वर चलावे। दिन में चंद्र स्वर ठंडा रहेगा और रात में सूर्य स्वर चलावे। दहीने उठ कर नाश्ता के सूर्य स्वर कहते हैं, तो उससे शरीर में गर्म रहता है। यहू को बताया नहीं देता सूर्य चंद्र चलावे का। सुनी के का करी, कुछ जान सीख ले तो अच्छा है। कोई भी चाहे तो सीख सकता है क्या? अरे बता नहीं देता, शर्मा चले लगी नाली। कि जैसे आपके ये दाहिना नासिका है, इसको सूर्य नाड़ी कहते हैं। ये जो है इंद्रा, पिंगला, सुषुम्ना 3 नाड़ी होते हैं। तो इंद्रा और पिंगला सूर्य और चंद्र होते हैं। बाएं भाग का जो ये है इसको चंद्र नाड़ी कहते हैं और दाहिने को सूर्य नाड़ी कहते हैं। दिन में है दबा दे ऐसे तो बाया चले लगी है, तो दबा दे। जैसे दिन में बाएं नाड़ी चलावे जिसको चंद्र नाड़ी कहते हैं, तो उससे शीतलता रहता है। और रात्र को सूर्य नाड़ी चलावे तो उससे शरीर में गर्मी बना रहता है, जिससे कि जोगी लोग चलावे सूर्य को दिन चलावे चंद, असो जोगी भरपूर है लहे मर पद सो। यही जोगी लोग इसको अपने बस में कर लेते हैं। उससे जो है अपना के दर्शन विधिवत किए रहे विधिया से विधिवत कर पाए। जितना समझ आया उतना कर पाए। नहीं जिब्भा पलट के कपास। वो तो दिखा। अच्छा। अब जब ये जो है सिद्ध हो जाएगा नाड़ियाँ, तो जी हाँ, तो बर्फ पे बैठ जाए तो बर्फ में अंदर धंस जाए, बर्फ पिघल जाए, वो ऐसी शक्ति आ जाती है शरीर के अंदर। प्राणायाम है, कुंभक है, रेचक है, ये सब प्राणायाम है। प्राणायाम कुंभक करने से जो है, अभी ठंडी के दिन में कुंभक किया जाए तो पसीने, शरीर से पसीने छलछला जाते हैं। ऐसे करके साधन द्वारा ठंडी गर्मी को बस में किया जाता है। यही बात। अभी चीज बढ़िया है। अच्छा, आपकी अवस्था ईश्वर लीन है, इसका कारण कैसे ये संभव हुआ? बस सुना, अष्टांग योग यानी ईश्वर में जोगी, अजोगी में ईश्वर, अब बस वो है ईश्वर लीन है, बस ऐसा नहीं। तो क्या क्रियाएं की आपने कि ये संभव हुआ? अरे क्रिया तो बताया गया, महामुद्रा, महाबंध, महाबेघ खेचरी, उद्यानम मूल बंधस्य बंधो जालम धरा भिजय, करणी विपरीताख्या वज्रवली शक्ति चालनम, ಇದಂ ಈ ಮುದ್ರಾ ದಸ್ಕಂ ಜರ ಮರಣ ನಾಶನ ಕ್ರಿಯಾ. ಅವರು ಆಗಾಗ ಹಿಮಾಲಯಕ್ಕೆ ಹೋಗ್ತಿದ್ರು. ಹಿಮಾಲಯದಲ್ಲಿ ಏನೋ ಒಂದು ಅವರಿಗೆ ಆಕರ್ಷಣೆ, ಹಿಮಾಲಯದತ್ತ ಪುಣ್ಯಕ್ಷೇತ್ರಗಳು ಮತ್ತು ಸಾಧು ಸಜ್ಜನರು, ಸಂತರು, ತಪೋಧನರು ಇರುವಂತಹ ಭೂಮಿ ಅಂತ ಅವರಿಗೂ ಕೂಡ ಅದು ಇಷ್ಟವಾಗಿತ್ತು. ಅಲ್ಲಿ ಹೋಗ್ತಾ ಇತ್ತು. ಅಲ್ಲಿ ಹಾಗೆ ಹೋದಾಗ ಅಲ್ಲಿಯೂ ಮಚಾನ್ ಕಟ್ಟಿಕೊಂಡು ಕುಳಿತುಕೊಳ್ತಿದ್ರು. ಅಲ್ಲಿರುವಂತಹ ಅನೇಕ ಸಾಧು ಸಂತರು ಅವರನ್ನ ಭೇಟಿ ಮಾಡ್ತಿದ್ರು. ಅಂತ ಸಮಯದಲ್ಲಿ ಸ್ವಾಮಿ ರಾಮ ಕೂಡ ಅವರನ್ನ ಭೇಟಿ ಮಾಡಿದ್ರು. ಅವ್ರು ಭೇಟಿ ಮಾಡಿದಾಗ ನಿಮ್ಮ ದೀರ್ಘಾಯುಷ್ಯದ ಗುಟ್ಟು ಏನು ಅಂತ ಕೇಳಿದ್ರೆ ಅದೊಂದು ವಿಶಿಷ್ಟ ರೀತಿಯ ಪ್ರಾಣಾಯಾಮ ಪ್ರಕ್ರಿಯೆಯಿಂದ ಸಾಧ್ಯ. ಸರಿಯಾಗಿ ಪ್ರಾಣಾಯಾಮ ಮಾಡಬೇಕು ಮತ್ತು ಸಂತೋಷವಾಗಿರ್ಬೇಕು, ಯಾವಾಗಲೂ ಆನಂದ ಅನುಭವಿಸುತ್ತಾ ಇರಬೇಕು, ಅದು ದೀರ್ಘಾಯುಷ್ಯಕ್ಕೆ ಕಾರಣ ಆಗ್ತದೆ. ಮತ್ತು ಸಾತ್ವಿಕ ಆಹಾರ, ದೇವರ ಬಾಬಾ ಬರೀ ಸಾತ್ವಿಕ ಆಹಾರಗಳನ್ನು ತಿಂತಾ ಇದ್ರು. ಅದರೊಳಗೂ ಕೆಲವೊಂದು ಹಣ್ಣುಗಳು, ತರಕಾರಿಗಳು ಮಾತ್ರ, ಬೇರೆ ಏನನ್ನೂ ಕೂಡ ಅವರು ಸ್ವೀಕಾರ ಮಾಡ್ತಾ ಇರಲಿಲ್ಲ ಅಂತ ತಿಳಿದು ಬರುತ್ತೆ. 1990ರವರೆಗೂ ಭೌತಿಕ ದೇಹದಲ್ಲಿ ಇದ್ದ ಅವರು 90ರಲ್ಲಿ ಆ ದೇಹವನ್ನ ವಿಸರ್ಜಿಸಿ ತಮ್ಮ ಮುಂದಿನ ಪ್ರಯಾಣವನ್ನ ಕೈಗೊಂಡರು. ಧನ್ಯವಾದಗಳು. ನಮಸ್ಕಾರ.